ಉಜ್ಜಿನಿ ಸರ್ಕಾರಿ ಆಸ್ಪತ್ರೆ ಕಳಪೆ ಕಾಮಗಾರಿ ಬಯಲು. ಅಧಿಕಾರಿಗಳೇ ಎಚ್ಚರ ಎಚ್ಚರ. ಉಜ್ಜಿನಿ ಸರ್ಕಾರಿ ಆಸ್ಪತ್ರೆ ಕಾಮಗಾರಿಯಲ್ಲಿ ಭಾರಿ ಅಕ್ರಮ. ಶಾಸಕರು ತಂದ ಅನುದಾನಕ್ಕೆ ಕನ್ನ ಹಾಕುತ್ತಿದ್ದಾರಾ ಗುತ್ತಿಗೆದಾರರು? ಗೋಡೆಗೂ ಪಿಲ್ಲರ್ಗೂ ಇಲ್ಲ ಸಂಬಂಧ. ಕುಸಿಯುವ ಭೀತಿಯಲ್ಲಿ ನೂತನ ಆಸ್ಪತ್ರೆ ಕಟ್ಟಡ. ಸ್ಥಳೀಯ ಯುವ ಕಾಂಗ್ರೆಸ್ ಮುಖಂಡರಿಂದ ಆಕ್ರೋಶ, ತನಿಖೆಗೆ ಆಗ್ರಹ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಿನಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಕಾಮಗಾರಿ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎನ್.ಟಿ. ಶ್ರೀನಿವಾಸ್ ಅವರು ಹಗಲಿರುಳು ಶ್ರಮಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿದ್ದಾರೆ. ಆದರೆ ಶಾಸಕರ ಆಶಯಕ್ಕೆ ಇಲ್ಲಿನ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ತಣ್ಣೀರೆರಚುತ್ತಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಆಸ್ಪತ್ರೆಯ ಕಾಮಗಾರಿ ಎಷ್ಟು ಕಳಪೆಯಾಗಿದೆ ಅಂದ್ರೆ ಕಟ್ಟಡ ಪೂರ್ಣಗೊಳ್ಳುವ ಮೊದಲೇ ಅಪಾಯದ ಮುನ್ಸೂಚನೆ ಕೊಡ್ತಾ ಇದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಹೌದು, ಇದು ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರಿ ಆಸ್ಪತ್ರೆಯ ದೃಶ್ಯಗಳು. ಈ ದೃಶ್ಯಗಳನ್ನ ಗಮನಿಸಿದ್ರೆ ಎಂಥವರಿಗಾದ್ರೂ ಅಚ್ಚರಿಯಾಗುವುದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿನ ಕಟ್ಟಡ ನಿರ್ಮಾಣದಲ್ಲಿ ಕನಿಷ್ಠ ಗುಣಮಟ್ಟವನ್ನು ಕಾಯ್ದುಕೊಂಡಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆಯ ಪಿಲ್ಲರ್ಗಳಿಗೂ ಮತ್ತು ಕಟ್ಟುತ್ತಿರುವ ಗೋಡೆಗಳಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ಕಾಮಗಾರಿ ಮಾಡಲಾಗ್ತಾ ಇದೆ. ಕಟ್ಟಡದ ನೇರ ಮತ್ತು ಭದ್ರತೆ ಕಾಪಾಡಲು ಬಳಸುವಂತಹ ತೂಕದ ಗುಂಡು ಬಳಸದೆ ಮನಬಂದಂತೆ ಕಾಮಗಾರಿ ನಡೆಸಲಾಗ್ತಾ ಇದೆ ಎಂಬ ದೂರು ಕೇಳಿ ಬರ್ತಾ ಇದೆ. ಸ್ಥಳಕ್ಕೆ ಬಂದ ಕಾಮಗಾರಿ ಪರಿಶೀಲಿಸಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಇದೇ ವಿಚಾರವಾಗಿ ಯುವ ಕಾಂಗ್ರೆಸ್ ಮುಖಂಡರು ಆದ ಚೇತನ್ ಮತ್ತು ಹೊನ್ನೂರು ಸಾಹೇಬ್ ಹಾಗೂ ಇತರೆ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಾವಿರಾರು ವರ್ಷ ಬಾಳ್ಬೇಕಾದ ಸಾರ್ವಜನಿಕ ಆಸ್ತಿ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟು ಅರ್ಧಕ್ಕೆ ಕುಸಿಯುವಂತಾಗಬಾರದು ಅಂತ ಅವರು ಎಚ್ಚರಿಸಿದ್ದಾರೆ. ನಾಳೆ ಶಾಸಕರಿಗೆ ಕೆಟ್ಟ ಹೆಸರು ಬರುವಂಥ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗಮನಕ್ಕೆ ಬರಲಿ. ಖಂಡಿತವಾಗಿ ಈ PWD ಇದ್ದಾರಲ್ಲ, ನಾಗರಂಗೌಡ ಸರ್ ಅವರು ಖಂಡಿತ ನಾಳೆ ಮುಂಜಾನೆ ನೀವು ಬರಬೇಕು. ಕಂಟಿನ್ಯೂ ಆಗಿ ಇಲ್ಲಿ 30 ವರ್ಷ 40 ವರ್ಷ ಸರ್ವಿಸ್ ಇರೋವಂಥ ವ್ಯಕ್ತಿ ನಾವು ಕರ್ಕೊಂಡ್ಬಂದಿದ್ದೀವಿ. ಅವ್ರಿಗೆ ಅವ್ರು ಇಂಜಿನಿಯರ್ಗೆ ಎಷ್ಟು ವರ್ಷ 10 ವರ್ಷ ಸರ್ವಿಸ್ಸು, 30 ವರ್ಷ ಇರೋವಂಥ ಒಬ್ಬ ವ್ಯಕ್ತಿ ಕರ್ಕೊಂಬಂದು ನೀ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಇಂಜಿನಿಯರ್ ಕೇಳಿದರೆ ಗಮ್ ಹಾಕ್ತೀವಿ ಅಂತಾರೆ. ಅದು ಹೆಂಗೆ ಗಮ್ ಹಾಕ್ತಾರೆ ರೀ? ಈ ರಾಡು 1 ಇಂಚ್ ಒಳಗೆ ಹೊಡೆದು ಅದರಲ್ಲಿ ಗಮ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಸೆಕೆಂಡ್ ನೀವು ಮುಂದಕ್ಕೆ ಬರ್ರಿ, ನೋಡಿ. ಈಗ ಸರ್ರು ಏನಂತೆ ಊರು ಅಭಿವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ಈ ನಮ್ಮ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಅಷ್ಟೆಲ್ಲ ಇದ್ದರೂ ಕೂಡ ಎಲ್ಲ ಮಿನಿಸ್ಟ್ರುಗಳು ಕಂಡು ನಮ್ಮ ಆರೋಗ್ಯ ಇಲಾಖೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾರನ್ನು ಅವರಲ್ಲಿ ಹೋಗಿ ಮನವಿ ಮಾಡಿಕೊಂಡು ನಮ್ಮ ಉಜ್ಜಿನಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಈ ಅನುದಾನ ತಂದು ಹಾಕಿದ್ದಾರೆ ಎಲ್ಲ ಜನಕ್ಕೆ ಒಳ್ಳೇದಾಗಲಿ ಅಂತ. ಆದರೆ ಇವರು ಇಂಜಿನಿಯರ್ಗಳು ಇಲ್ಲಿ ಕಳಪೆ ಕಾಮಗಾರಿಕೆ ಅಂತ ಮಾಡ್ತಾರಂತ ಇಲ್ಲಿ ಖಂಡಿತ ಅಂದ್ಕೊಂಡಿದ್ದಿಲ್ಲ ಜನ. ಇವರು ಈ ಥರ ಮಾಡೋದಕ್ಕೆ ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಸರ್ ಅವರಿಗೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಅವರಿಗೆ ಕೆಟ್ಟ ಹೆಸರು ಬರಲಿಲ್ಲಂತೆ ನಾವು ತಡೆಯೋಕ್ಕಾಗಿ ಬಂದಿದ್ದೀವಿ. ಖಂಡಿತ ಇದು ನಾಳೆ ಮುಂಜಾನೆ ಬಂದು ನೀವು PWD ಅಧಿಕಾರಿ ಆದಂಥ ನಾಗನಗೌಡ ಸರ್ ಅವರು ಖಂಡಿತ ಬಂದು ಇದನ್ನ ಗಮನಿಸಬೇಕು ಮತ್ತು ಇದನ್ನೆಲ್ಲ ನೋಡಬೇಕು. ಬನ್ನಿ ಒಂದು ಸೆಕೆಂಡ್ ಬನ್ನಿ ನೋಡ್ರಿ, ಇಲ್ಲಿ ಟೇಪ್ ಹಿಡಿದು ಅಳತೆ ಮಾಡಿರಿ. ಇಲ್ಲಿರೋ ಸೈಜೇ ಬೇರೆ, ಇಂಚ್ ಬೇರೆ. ಇದು ಕರೆಕ್ಟಾಗಿ ಸ್ಟ್ರೇಟ್ ಆಗಿದೆ ಅಂತ ಸ್ವಲ್ಪ ನೋಡ್ರಿ. ಇಲ್ಲಿ ಸ್ಟ್ರೇಟಾಗಿ ಬಂದಿದೆ. ನಮ್ಮ ಶಾಸಕರು ಕ್ಷೇತ್ರಾಭಿವೃದ್ಧಿಗೆ ಬಹಳ ಶ್ರಮಿಸುತ್ತಿದ್ದಾರೆ. ಆದರೆ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ. ತಕ್ಷಣವೇ ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ತಜ್ಞರಿಂದ ಪರಿಶೀಲನೆ ಮಾಡಿದ ನಂತರವೇ ಮುಂದಿನ ಕೆಲಸ ಆರಂಭಿಸಬೇಕು. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ. ಇಲ್ಲಿ ಟಾಕ್ ಹಾಕ್ಬಾರ್ದು, ಎಲ್ಲ ಟಾಕ್ ಹಾಕಿದ್ದಾರೆ ಅವರು. ರಾಂಗ್ ರಾಡ್ ಅನ್ನೋದು ಅದನ್ನ ಇದು ಏನಂದರೆ ಬ್ಯಾಲೆನ್ಸಿಂಗ್ ಆದಾಗ ಹಿಂಗೆ ಇದಾಗ್ಬೇಕು, ಹಿಂಗೆ ಅದೆಲ್ಲ ಟಾಕ್ ಹಾಕ್ಬಿಟ್ರೆ. ಇದೇನು ಸ್ಟೇಟ್ ರಾಡ್ ಐತಲ್ಲ ಸರ್, ಇದು ಒಂದೇ ಟಾಕ್ ಇದಕ್ಕೆ. ಇದು ಕಟ್ಬೇಕು ಆ್ಯಕ್ಚುಲಿ. ಇದಕ್ಕೆ ಅವು ಒಂದು ಕಟ್ಟಿಲ್ಲ, ಇವು ಮೇಲೆ ಅವು ಕಟ್ಟಂಗಿಲ್ಲ. ಇವು ಎಲ್ಲ ಸರಿ ಕಟ್ಟಿ ನೋಡ್ರಿ. ಎದ್ದಾಳ್ಬೇಕು ಸರ್, ಅದು ಮೊದಲದು ಸೇಫ್ ಅದು. ಈಗ ಇಂಜಿನಿಯರ್ ಕಳಿಸಿ AWM ಕಳಿಸ್ರಿ. ಇದು ಐತಲ್ಲ ಬ್ಯಾಂಕ್ ರಾಡ ಸಪ್ರೇಟು, ಸ್ಟೇಟ್ ರಾಡ ಅದು ಸಪ್ರೇಟ್. ಈ ಭಾಗದಲ್ಲಿ ಸೆಂಟ್ರ್ ಏನಂತ ಎಲ್ಲ ಸ್ಟೇಟ್ ಬರ್ತಾವ್ರಿ.
ಇವೆಲ್ಲ ಬರೋದು ಸ್ಟೇಟು. ಇಲ್ಲಿ ತಳಗಡೆ ರಾಡ್ ತಳಗೆ ಹೋಗ್ಬೇಕು, ಮೇಲೆ ರಾಡ್ ಮೇಲೆ ಬರ್ಬೇಕು. ನೋಡ್ರಿ, ಒಟ್ನಲ್ಲಿ ಜನರ ಆರೋಗ್ಯ ಕಾಪಾಡಬೇಕಾದ ಆಸ್ಪತ್ರೆ ಈಗ ಕಳಪೆ ಕಾಮಗಾರಿಯಿಂದಾಗಿ ಅಪಾಯಕ್ಕೆ ಆಹ್ವಾನ ಕೊಡುವಂತಿದೆ. ಸಂಬಂಧಪಟ್ಟ ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥ ಗುತ್ತಿಗೆದಾರ ವಿರುದ್ಧ ಕ್ರಮ ಕೈಗೊಳ್ತಾರಾ, ಕಾಮಗಾರಿಯ ಗುಣಮಟ್ಟ ಸುಧಾರಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು.